ದೊಡ್ಡ ಜಿಲ್ಲೆ ಸರ್, ಆದರೆ ಇನ್ನೊಂದು ಸಚಿವ ಸ್ಥಾನ ಸಿಗಬೇಕು ಅಂತ ಒಂದಷ್ಟು ಜನ ನಿರೀಕ್ಷೆ ಮಾಡ್ತಿದ್ರು. ಹೌದು, ಕೊಡಬೇಕಾಗಿತ್ತು. ನಾನು ಅಂದ್ಕೊಂಡಿದ್ದೆ ಜಯಚಂದ್ರ ಅವರಿಗೂ ಇವ್ರಿಗೆ ಷಡಾಕ್ಷರಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರಿಬ್ಬರು ಕೊಡ್ಬೋದಾಯ್ತು, ಅದನ್ನು ಹಿರಿಯರ ಶಾಸಕರಿದ್ದರು. ನಾವಿನ್ನೂ ಹೊಸ ಎಂಟ್ರಿ ಕಾಂಗ್ರೆಸ್ಸಲ್ಲಿ, ಅವರಿಬ್ಬರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು. ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಕೊಟ್ಟವ್ರೆ ಅದು ಪ್ರಾಂತ್ಯಗಳನ್ನೆಲ್ಲ ಗುರುತಿಸ್ಕೊಡ್ಬೇಕಾಗುತ್ತೆ. ಈಗ ಹಾಸನಲ್ಲಿ ಯಾರೂ ಇಲ್ಲ, ಹಾಸನಿಗೆ ಕೊಡಲೇಬೇಕಲ್ಲ. ಹಾಸನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಸನಿಗೆ ಕೊಟ್ಟಿರ್ತಾರೆ. ಇವೆಲ್ಲ ಮುಗ್ದೋದ ಕಥೆಗಳು. JDSನ ಬೇಸರ ಮಾಡ್ಕೊಂಡು ಬಿಟ್ಟು ಬಂದರೆ ಇಲ್ಲೂ ಬೇಸರ ಆಗ್ತಾ ಇತ್ತು ಇದೆಲ್ಲ ಬೆಳವಣಿಗೆ? ಇಲ್ಲ, ನನಗೇನು ಬೇಸರ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ. ಅವರೇ ಹೇಳಿದರು ಅದು ಸಾಧ್ಯವಾದರೆ ಮಾಡ್ತೀವಿ ಅಂತೆಲ್ಲ. ಸಾಧ್ಯವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಕಾರ್ಯಕರ್ತರು ಸಾಕಷ್ಟು ಕಾರ್ಯಕ್ರಮಗಳಿವೆ ಸರ್. ಇದೇ CM DCM ಆಗಿದ್ದಾಗ ತುತ್ತೂರಿಗೆ ಬಂದಾಗ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ರು, ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಸಾಕಷ್ಟು ವೇದಿಕೆಗಳು ಹೇಳಿದರು. ಮೊನ್ನೆ ಕುಣಿಗಲ್ನ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದರು. ಯಾಕೆ ಇದನ್ನು ಕೌಂಟ್ ಮಾಡಿ ಹೇಳ್ದವೆಲ್ಲ ಮಾಡೋಕ್ಕಾಗಲ್ಲ. ಅದನ್ನೇ ರಾಜಕೀಯ ಅನ್ನೋದು. ಅವಕಾಶಗಳನ್ನ ಎಲ್ರಿಗೂ ಕೊಡೋಕ್ಕಾಗಲ್ಲ. ಈಗ ಪ್ರಾಂತ್ಯಗಳಿರ್ತವೆ, ಜಾತಿ ಇದೆ. ಈ ಕಾಂಗ್ರೆಸ್ ಪಕ್ಷದಾಗ ಹೆಂಗೆ ಅಂದರೆ, ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 12 ಜನಕ್ಕೋ 13 ಜನಕ್ಕೋ ಲಿಂಗಾಯತರಿಗೆ ಮಂತ್ರಿ ಮಾಡಿದರು. ನಮ್ಮ ಕುಮಾರಸ್ವಾಮಿ ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಆದಾಗ ಮೊನ್ನೆ 8ರಿಂದ 9 ಜನ ಮಂತ್ರಿ ಮಾಡಿದರು. ಇಲ್ಲ ಹಂಗಲ್ಲ, ಎಲ್ಲ ಸಣ್ಣ ಪುಟ್ಟ ಜಾತಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಅದರಿಂದ ಎಲ್ರಿಗೂ ಸಮಾನವಾಗಿ ಕೊಡಬೇಕಲ್ಲ, ಆ ಒಂದು ದೃಷ್ಟಿಯಿಂದ ಕೆಲವರಿಗೆ ಅವಕಾಶಗಳು ವಂಚಿತರಾಗ್ತಾರೆ ಅಷ್ಟೇ.